ಭ್ರಷ್ಟಾಚಾರವನ್ನು ಬಿಟ್ಟು ಅವರು ಯಾವಾಗ ಅಧಿಕಾರಿಗಳನ್ನು ಫುಲ್ ಆಗಿ ಅಂದರೆ ಒಂದು ನಿಸ್ವಾರ್ಥವಾಗಿ ಮತ್ತು ಕಾನೂನಾತ್ಮಕವಾಗಿ ಒಂದು ಕೆಲಸವನ್ನು ಮಾಡೋದಕ್ಕೋಸ್ಕರ ಆವಾಗ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಈ ಒಂದು ಏನು ವ್ಯವಸ್ಥೆಯಲ್ಲಿ ಆಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೇನಾದರೂ ಒಂದು ಒಂದು ಕನಸು ಇತ್ತು ಅಂತಂದಿದ್ರೆ ಆ ಒಂದು ಏನು ಒಂದು ಅಧಿಕಾರಿಗಳಿಗೆ ಒಂದು 60 ವರ್ಷ ಆದಮೇಲೆ ಅದು 62 ವರ್ಷ ಆದಮೇಲೆ ರಿಟೈರ್ಮೆಂಟ್ ಇತ್ತು. ಅದೇ ರೀತಿ ಯಾವುದೇ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ IAS IPS ಎಲ್ಲರಿಗೂ ರಿಟೈರ್ಮೆಂಟ್ ಇದೆ. ಆದರೆ ಇವತ್ತು ಈ ಕೊಳಕು ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ಏನಿದ್ದಾರೆ ಇವ್ರಿಗೆ ಒಂದು ರಿಟೈರ್ಮೆಂಟ್ ಲೈಫನ್ನು ಕೊಟ್ಟಿರೋರು ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟು ನಮ್ಮ ರೀತಿಯಾದಂಥ ಒಂದು ಒಳ್ಳೆಯ ಜನ ಈ ಒಂದು ರಾಷ್ಟ್ರವನ್ನು ಆಳ್ತಾರಂತೆ. ಆದರೆ ಇವತ್ತು ಈ ಕೊಳಕು ರಾಜಕಾರಣಿಗಳು, ಕೆಟ್ಟ ರಾಜಕಾರಣಿಗಳು ಯುವಕರನ್ನು ಬೆಳೆಯೋಕ್ಕಿದೆ, ಅಧಿಕಾರಿಗಳನ್ನು ಕೆಲಸ ಮಾಡೋಕ್ಕಿದೆ. ಇವತ್ತು ಏನಾಗ್ತಿದೆ ಇವತ್ತು ಈ ರಾಜ್ಯದಲ್ಲಿ ಅಂತಂದರೆ ನಮ್ಮ ಬೆಂಗಳೂರು ಅದಕ್ಕೆ ಉದಾಹರಣೆ. ಸುಮಾರು 2 ಟರ್ಮ್ ಇನ್ನೂ BBMP ಎಲೆಕ್ಷನ್ ಮಾಡಿಲ್ಲ. ಇದರಲ್ಲಿ ಕಾಂಗ್ರೆಸ್ ಹೊರ್ತಲ್ಲ, BJP ಹೊರ್ತಲ್ಲ. ಇವಾಗ ಎಲ್ಲವನ್ನು ತಗೊಳ್ತೀವಿ, ಎಲ್ಲ ಒಂದು MLA ಮಾಡೋಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳನ್ನು ಪ್ರಿಯಾಂಟೆಡ್ ಆಗಿರಬೇಕು. ಅದೇ ರೀತಿ ಲೋಕಲ್ ಎಲೆಕ್ಷನ್ಸ್ ಆಗಬೇಕು. ಯಾವುದು BBMP ಎಲೆಕ್ಷನ್ ಆಗಬೇಕು, ಕಾರ್ಪೊರೇಟ್ ಆಗಬೇಕು. ಇವಾಗ ನಮ್ಮ ಸ್ಟೇಟ್ ಆಗಲೇ ಅವ್ರು ಕೇಳ್ತಿದ್ರು, ನನ್ನ ದೂರದಿಂದ ಕೇಳಿಸ್ಕೊತಿದ್ದೆ, ಪ್ರತಿಯೊಂದು ಮನೆಗೂ ಹೋಗ್ಬೇಕು ಅಂತ. ಒಬ್ಬ MLA ಪ್ರತಿಯೊಂದು ಮನೆಗೂ ಹೋಗೋಕ್ಕಾಗೋದಿಲ್ಲ, ಒಬ್ಬ CM ಪ್ರತಿಯೊಂದು ಮನೆಗೂ ಹೋಗೋಕ್ಕಾಗೋದಿಲ್ಲ, ಒಬ್ಬ PM ಪ್ರತಿಯೊಂದು ಮನೆಗೂ ಹೋಗೋಕ್ಕಾಗ್ತದೆ. ಅದಕ್ಕಂತಲೇ ಈ ವ್ಯವಸ್ಥೆಯನ್ನು ಆಗಲೇ ಯೋಚನೆ ಮಾಡಿ ಒಂದು ವ್ಯವಸ್ಥೆಯನ್ನು ತಪ್ಪಿಸ್ಕೊಂಡು, ಆದರೆ ಈ ವ್ಯವಸ್ಥೆಯನ್ನೆಲ್ಲ ಬದಿಗೊತ್ತಿ ಇವತ್ತು ಈ ಭ್ರಷ್ಟ ರಾಜಕಾರಣಿಗಳು ಮತ್ತು ಕೆಟ್ಟ ರಾಜಕಾರಣಿಗಳು ಯಾವುದನ್ನು ಬೆಳೆಯೋದಕ್ಕಿದೆ. ಇವತ್ತು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ರಾಷ್ಟ್ರವನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ, ನಮ್ಮ ರಾಜ್ಯವನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ, ಬೆಂಗಳೂರನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ. ಆದರೆ ಇವತ್ತು ಎಲ್ಲೇ ನೋಡಿ ಬೀದಿ ವ್ಯಾಪಾರಿಗಳಿಗೆ ಬೇರೆ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ. ಬೀದಿ ವ್ಯಾಪಾರಿಗಳೆಲ್ಲರೂ ಈ ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಾಗಿರ್ಬೋದು, ಬೇರೆ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಫುಟ್ಪಾತ್ಗಳಲ್ಲೇ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಆದರೆ ಇವತ್ತು ಫುಟ್ಪಾತ್ಗಳು ಯಾವುದು ರೋಡಿನ ವ್ಯವಸ್ಥೆ, ರೋಡಿನಲ್ಲಿ ಯಾರು ಪಾದಚಾರಿಗಳು ಓಡಾಡ್ತಿದ್ದಾರೆ ಅವರಿಗೆ ಸ್ವಂತವಾದಂತಹ ಫುಟ್ಪಾತನ್ನು ಇವತ್ತು ಬೀದಿ ವ್ಯಾಪಾರಿಗಳು ಬೇರೆ ವ್ಯವಸ್ಥೆ ಇಲ್ಲದೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ಪ್ರಿಯಾಂಟೆಡ್ ಆಗಿಬಿಟ್ರೆ ಒಂದು ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈಗ ಹಾಗಿದ್ರೆ ಸರ್ಕಾರ ಇಷ್ಟೆಲ್ಲ ಮಾಡಿದೆ, ಆದರೆ ಜನರನ್ನ ಬೆಲೆ ಏರಿಕೆ ಅನಿವಾರ್ಯ ಆಗಿದೆ. ಇವತ್ತು ಸರ್ಕಾರಗಳು ಏನು ಇವತ್ತು ಬೇರೆ ಬೇರೆ ಏನೋ ಒಂದು ಅಜೆಂಡಾಗಳು ಇಟ್ಕೊಂಡು ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಹಣವನ್ನು ಈಗ SC/ST ಬಂದಿರ್ಬೋದು, ಬೇರೆ ಬೇರೆ ಜಾತಿಗಳಿಗೆ ಅವರ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನು ತಗೊಬಂದು ಇಲ್ಲಾಗ್ತಕ್ಕಂಥ ಇರ್ಬೋದು. ಮತ್ತು ಸಡನ್ನಾಗಿ ಏನು ಬಂದರು ಈ ಸ್ವತ್ತು ಅಂತ ಬಂದರು, ಈ ಸ್ವತ್ತಿನಿಂದ ಒಂದಷ್ಟು ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ಪ್ರೀವಿಯಸ್ಗೆ ಯೂಸ್ ಮಾಡ್ಕೊಳ್ಳೋದು. ಆದರೆ ಇವತ್ತಿನ ಬೆಂಗಳೂರಿನ ಡೆವಲಪ್ಮೆಂಟ್ಗೆ ಅಥವಾ ರಾಜ್ಯದ ಡೆವಲಪ್ಮೆಂಟ್ಗೆ ನೀವು ಪ್ರೀವಿಯಸ್ ಸ್ಟಾಪ್ ಮಾಡೋದಲ್ಲ, ನಿಮ್ಮ ಭ್ರಷ್ಟಾಚಾರವನ್ನು ಸ್ಟಾಪ್ ಮಾಡಿ. ನೀವೇನು ಖಾತೆಗಳಿಗೆ ದುಡ್ಡು ತಗೋತೀರಾ, ನೀವೇನು ಅಪ್ರೂವಲ್ಸ್ ದುಡ್ಡು ತಗೋತೀರಾ, ಇದನ್ನೆಲ್ಲವನ್ನು ಸ್ಟಾಪ್ ಮಾಡಿದ್ರೆ ಖಂಡಿತವಾಗೂ ಬೆಂಗಳೂರು ಉದ್ಧಾರ ಆಗುತ್ತೆ. ಸೊ ಸದ್ಯಕ್ಕೆ ಎಲ್ಲವೂ ಒಂದು ಕಡೆ ಏನಾದರೂ ಸರ್ಕಾರ ಜನರಿಗೋಸ್ಕರ ಮಾಡಬೇಕು ಅಥವಾ ಏರಿಯಾಗಳಲ್ಲಿ ನೋಡಿ, ಮೊದಲನೇದಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರೇನಿದ್ದಾರೆ ಪ್ರತಿಯೊಂದು ಕಾಲೇಜಲ್ಲಿ ಹುಡುಕಿ ಅವರಿಗೆ ಒಳ್ಳೆಯ ಒಂದು ಸ್ಥಾನಮಾನ ಕೊಡಬೇಕು. ಆ ಒಂದು ಸ್ಥಾನಮಾನ ಏನಾಗಿದೆ ಇವತ್ತು ಬೆಲೆಗೆ ಮಾರಾಟ ಮಾಡ್ತಾರೆ ಮೊದಲನೇದಾಗಿ. ಎರಡನೇದಾಗಿ ವಿದ್ಯಾಭ್ಯಾಸ ಇವತ್ತು ಏನು ಕೊಡ್ತಿದ್ದಾರೆ, ಕಾಟಾಚಾರಕ್ಕೆ ನಾವು ಕೊಡ್ತಾ ಇದ್ದೀವಿ, ಎಲ್ಲ ರಾಜ್ಯದಲ್ಲೂ ಕೊಡ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೊಡ್ತಾ ಇದ್ದಾರೆ, ಆವಾಗಿಂದ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋ ಒಂದು ಕಾಟಾಚಾರಕ್ಕೆ ಶಿಕ್ಷಣವನ್ನು ಕೊಡೋದನ್ನು ಬಿಟ್ಟು ಇವತ್ತೇನು ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಎಜುಕೇಷನ್ ಕೊಡ್ತಿದ್ದಾವೆ ಆ ಮಟ್ಟಕ್ಕೆ ನಮಗೆ ಒಂದು ಎಜುಕೇಷನ್ನ ಮಕ್ಕಳಿಗೆ ಕೊಡಬೇಕು. ಮತ್ತು ಹಾಸ್ಪಿಟಾಲಿಟಿ ಬೇರೆ ದೇಶಕ್ಕೆಲ್ಲ ಹೋದರೆ ನೀವು ಬೇರೆ ದೇಶ ಬಿಟ್ಬಿಡಿ, ನಮ್ಮ ಹಲವಾರು ರಾಜ್ಯಗಳಲ್ಲೇ ಹೋಲಿಕೆ ಮಾಡಿಬಿಟ್ರೆ ನಿಮಗೆ ಜ್ವರದಿಂದ ಹಿಡಿದು ಎದೆ ನೋವಿಂದ ಹಿಡಿದು ಎಲ್ಲ ಒಂದು ಕ್ಯಾನ್ಸರ್ ಕಾಯಿಲೆವರೆಗೂ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ರಾಜ್ಯಗಳು ಇದ್ದಾವೆ. ಅದನ್ನು ನಮ್ಮ ರಾಜ್ಯದಲ್ಲೂ ತರಬೇಕಂತ ನಮ್ಮ ಮಾನ್ಯ ಎಲ್ಲ ರಾಜಕಾರಣಿಗಳಲ್ಲೂ ಕೈ ಬಿಡಬೇಕು.